ಶ್ರೀಮಾತ್ರೇ ನಮಃ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ರಾಮಾಯಣ ಅರಣ್ಯಕಾಂಡ. ಕಳೆದ ಒಂದು ಸಂಚಿಕೆಯಲ್ಲಿ ಶ್ರೀರಾಮಚಂದ್ರ ಪ್ರಭು ಜಟಾಯುಗೆ ಅಂತ್ಯೇಷ್ಟಿ ಸಂಸ್ಕಾರ ಮಾಡಿರುವಂಥ ಒಂದು ಘಟ್ಟದಲ್ಲಿ ನಾನು ರಾಮಾಯಣವನ್ನು ಮುಗಿಸಿದ್ದೆ. ಇಲ್ಲಿ ರಾಮಚಂದ್ರ ಮೂರ್ತಿ ಯಾರಿಗೆ ಜಟಾಯುಗೆ ಅಂತ್ಯೇಷ್ಟಿ ಸಂಸ್ಕಾರ ಮಾಡದೇ ಇದ್ರೂ ಅಲ್ಲಿ ಯಾರೂ ಕೇಳ್ತಾ ಇರಲಿಲ್ಲ. ಆತನಿಗೆ ಏನು ಮಾಡಬೇಕಾಗಿರುವಂಥ ಏನು ಕರ್ತವ್ಯ ಏನು ಇರಲಿಲ್ಲ. ಆತ ಯಾರೋ ಈತ ಯಾರೋ. ಆದರೆ ಶ್ರೀರಾಮಚಂದ್ರ ಪ್ರಭು ಬಹಳ ಕಷ್ಟದಲ್ಲಿರ್ತಾರೆ. ಸೀತಮ್ಮ ಬದುಕಿದಾರೋ ಇಲ್ಲೋ ಅಂತ ತನಗೆ ಬಹಳ ಬೆಟ್ಟದಷ್ಟು ಕಷ್ಟ ಬಂದಿರುತ್ತೆ. ಆದರೆ ಆ ಕಷ್ಟದಲ್ಲೂ ಶ್ರೀರಾಮಚಂದ್ರ ಪ್ರಭು ಮರೀದೇ ಇರುವಂಥ ವಿಷಯ ಯಾವುದು ಅಂತಂದರೆ ಅನಾಥ ಪ್ರೇತ ಸಂಸ್ಕಾರ. ಅನಾಥ ಪ್ರೇತ ಸಂಸ್ಕಾರ 10 ಅಶ್ವಮೇಧ ಯಾಗಗಳು ಮಾಡಿದಷ್ಟು ಪುಣ್ಯ ಫಲಿತ ಬರುತ್ತೆ ಅಂತಂದು ನಾನು ರಾಮಾಯಣ ಪ್ರಾರಂಭವಾಗಿರುವಂಥ ಬಾಲಕಾಂಡದಲ್ಲಿ ಬಾರಿ ಮನವಿ ಮಾಡಿದ್ದೆ. ಅನಾಥ ಪ್ರೇತ ಸಂಸ್ಕಾರ ಅಂತಂದರೆ ಯಾರೂ ದಿಕ್ಕಿಲ್ಲದೆ ಇರುವಂಥ ಜಟಾಯುಗೆ ತಾನು ಮಗನ ಸ್ಥಾನದಲ್ಲಿ ನಿಂತು ಅಂತ್ಯೇಷ್ಟಿ ಸಂಸ್ಕಾರವನ್ನು ಮಾಡಿಬಿಟ್ಟು ಪಿಂಡವನ್ನು ಇಟ್ಬಿಟ್ಟು ಜಲತರ್ಪಣವನ್ನು ನೀಡಿಬಿಟ್ಟು ಉತ್ತಮ ಲೋಕಕ್ಕೆ ಕಳಿಸ್ಕೊಟ್ಟಿದ್ದಾರೆ. ತಾನಿಷ್ಟೇ ಕಷ್ಟದಲ್ಲಿದ್ದರೂ ತನ್ನ ಧರ್ಮವನ್ನು ಬೇರೆಯವರ ಧರ್ಮವನ್ನು ಕಾಪಾಡುವಂತಹ ಪುಣ್ಯಮೂರ್ತಿಗಳು ನಮ್ಮ ಶ್ರೀರಾಮಚಂದ್ರ ಪ್ರಭು. ಇಷ್ಟು ಕಷ್ಟದಲ್ಲಿ ಇದ್ರೂ ನನ್ನ ಕಷ್ಟನೇ ದೊಡ್ಡದಲ್ಲ ಅಂತಂತಂದು ಅಂದ್ಕೊಂಡಲೆ, ನನ್ನ ಥರ ಅಂದ್ಕೊಂಡಲೆ ಅಲ್ಲಿ ಜಟಾಯು ಪಕ್ಷಿಗೆ ಅಂತ್ಯೇಷ್ಟಿ ಸಂಸ್ಕಾರ ಮಾಡಿಕೊಟ್ಟಿದ್ದಾರೆ. ಈ ಸಂಸ್ಕಾರಪ್ಪ ರಾಮಚಂದ್ರ ಪ್ರಭುಗೆ ಮತ್ತೆ ಇವ್ರ ಗುಣಗಳನ್ನು ಹೇಳ್ತಾ ಹೋದರೆ ಮೈಮರ್ತು ಹೋಗ್ಬಿಡ್ತೀನಿ ನಾನು. ಅದನ್ನು ನಂತರ ಜಟಾಯು ಉತ್ತಮ ಲೋಕಕ್ಕೆ ಜಟಾಯುವಿನ ಅಂತ್ಯ ಸಂಸ್ಕಾರ ಮಾಡಿದ ನಂತರ ರಾಮ ಲಕ್ಷ್ಮಣರು ಅಲ್ಲಿಂದ ಹೊರಟುಬಿಟ್ಟು ಕ್ರೌಂಚಾರಣ್ಯಕ್ಕೆ ಪ್ರವೇಶ ಮಾಡ್ತಾರಂತೆ. ಅಲ್ಲಿ ಭಯಂಕರವಾಗಿ ಕ್ರೌಂಚಾರಣ್ಯದಲ್ಲಿ ರಾಮ ಲಕ್ಷ್ಮಣರು ದಾಟಬೇಕಾದ್ರೆ ಸ್ವಲ್ಪ ದೂರ ಹೋದ್ಮೇಲೆ ಒಂದು ಕತ್ತಲೆ ಆಗಿರುವಂಥ ಗುಹೆ ಕಾಣಿಸುತ್ತಂತೆ. ಆ ಗುಹೆ ಹತ್ರ ಏನೋ ಒಂದು ಶಬ್ದ ಕೇಳಿಸ್ತಾ ಇರುತ್ತಂತೆ. ಆ ಶಬ್ದ ಕೇಳಿದಾಗ ಅದರಿಂದ ಎಲ್ಲೋ ಅದರೊಳಗಿಂದ ಎಲ್ಲಿಂದನೋ ಒಂದು ಭಯಂಕರ ರೂಪವಾಗಿರುವಂತಹ ರಾಕ್ಷಸಿ ಓಡೋಡ್ ಬಂದ್ಬಿಡ್ತಾಳಂತೆ. ಆಕೆ ಹೆಸರು ಅಯೋಮುಖಿ. ಹೊಟ್ಟೆ ಜಾರು ಹೋಗಿದೆಯಂತೆ. ವಿಕೃತ ರೂಪದಲ್ಲಿ ಇರುವಂಥ ಈ ಅಯೋಮುಖಿ ಲಕ್ಷ್ಮಣನ ಮೇಲೆ ಬಿದ್ದುಬಿಟ್ಟು ವ್ಯಾಮೋಹ ಹೊಂದ್ಬಿಡುತ್ತಂತೆ. ಆಕೆ ಕಣ್ಣು ಲಕ್ಷ್ಮಣನ ಮೇಲೆ ಬೀಳುತ್ತಂತೆ. ಓಡೋಡ್ ಬಂದ್ಬಿಟ್ಟು ಲಕ್ಷ್ಮಣನ ಹಿಡಿದುಕೊಂಡು ನೀನು ಭಾಳ ಚೆನ್ನಾಗಿದೆಯಾ, ಒಳ್ಳೆಯ ಯೌವನದಲ್ಲಿದೆಯಾ, ನಾವಿಬ್ಬರು ಈ ಪರ್ವತದ ಮೇಲೆ ತಿರುಗ್ತಾ ಕ್ರೀಡಿಸೋಣ ಬಾ ಅಂತಂತಂತೆ. ಈಗಾಗಲೇ ಏನು ತಾಟಕಿಗೆ ಮಾಡಿರ್ತಾರೆ ಈ ಶಾಂತಿಯನ್ನು, ಶೂರ್ಪಣಖೆಗೆ ಮಾಡಿರ್ತಾರೆ. ಮತ್ತೆ ಕಟ್ಟಗಡೆಯದಾಗಿ ಯಾರು ಮಾಡ್ತಾರೆ ಅಂತಂದರೆ ಲಕ್ಷ್ಮಣ ಸ್ವಾಮಿ ಕೂಡಲೇ ತನ್ನ ಖಡ್ಗವನ್ನು ತೆಗೆದುಕೊಂಡ್ಬಿಟ್ಟು ಆ ಅಯೋಮುಖಿಯ ಮೂಗು ಕಿವಿಯನ್ನು ಕತ್ತರಿಸ್ತಾರೆ. ಈ ಥರ ಮೂಗು ಕಿವಿಯನ್ನು ಯಾಕೆ ಕತ್ತರಿಸ್ತಾರೆ ಅಂತಂದರೆ ಮೂಗು ಕಿವಿ ಕತ್ತರಿಸೋದ್ರಿಂದ ಪ್ರಾಣ ಹೋಗೋದಿಲ್ಲ, ಆದರೆ ಪ್ರಾಣಕ್ಕಿಂತ ಹೆಚ್ಚಾಗಿರುವಂಥ ಮರ್ಯಾದೆ ಮಾನ ಹೋಗುತ್ತೆ. ಯಾರಾದರೂ ನಿನ್ನ ಮೂಗು ಕಿವಿಯನ್ನು ಯಾಕೆ ಕತ್ತರಿಸಿದ್ದಾರೆ ಅಂತಂದರೆ ನಾನು ಈ ಥರ ಒಂದು ಗಂಡಸಿನ ಮೇಲೆ ಹೆಣ್ಣಾಗಿದ್ದನು ಆತನ ಮೇಲೆ ಬಿದ್ದಿದ್ದೆ, ನನ್ನ ಕಾಮ ಕೋರಿಕೆಯನ್ನು ತೀರಿಸು ಅಂತ ಹೇಳ್ಕೊಳೋದಕ್ಕಾಗುತ್ತಾ? ಆಗೋದಿಲ್ವಲ್ಲ. ಅದಕ್ಕೋಸ್ಕರನೇ ಲಕ್ಷ್ಮಣ ಸ್ವಾಮಿ ಪ್ರಾಣ ಹೋಗದಲ್ಲೇ ಇರೋದಕ್ಕೋಸ್ಕರ ಮೂಗು ಕಿವಿಯನ್ನು ಬುದ್ಧಿ ಕಲಿಸೋದಕ್ಕೋಸ್ಕರ ಮೂಗು ಕಿವಿಯನ್ನು ಕತ್ತರಿಸ್ತಾ ಇರ್ತಾನೆ. ಹಾಗೂ ಮೂಗು ಕಿವಿಗಳೊಂದಿಗೆ ಈಕೆಯ ಸ್ತನವನ್ನು ಕೂಡ ಕತ್ತರಿಸಾಕ್ಬಿಡ್ತಾನಂತೆ. ಆಗ ಅಯೋಮುಖಿ ರಕ್ತ ಸುರಿತಾ ಇರಬೇಕಾದ್ರೆ ಅಳ್ತಾ ಎದೆಯನ್ನು ಹೊಡ್ಕೊಂತ ಆ ಗುಹೆಯೊಳಗೆ ಓಡೋಗ್ಬಿಡ್ತಾನಂತೆ. ಆಗ ಅವರು ಅಲ್ಲಿಂದ ಸ್ವಲ್ಪ ದೂರ ಪ್ರಯಾಣ ಮಾಡಿದ್ಮೇಲೆ ಲಕ್ಷ್ಮಣ ರಾಮನೊಂದಿಗೆ ಹೀಗಂತಂತೆ, ಅಣ್ಣ ಬಹಳ ದುರ್ನಿಮಿತ್ತಗಳು ಅಂತಂದ್ರೆ ದುಶ್ಶಕುನಗಳು ಕಾಣಿಸ್ತಾ ಇದೆ, ಯಾವುದೋ ತೀವ್ರವಾಗಿರುವಂತಹ ಭಯ ಬರ್ತಾ ಇದೆ. ಇಲ್ಲಿ ವಾಲಜಾಕ ಅನ್ನುವಂಥ ಪಕ್ಷಿ ಕೂಗ್ತಾ ಇದೆ. ಈ ಪಕ್ಷಿ ಕೂಗು ಯಾರು ಕೇಳ್ತಾರೋ ಅವ್ರಿಗೆ ವಿಜಯ ಆಗುತ್ತೆ ಅಂತಂದರೆ ರಾಮಾಯಣದಲ್ಲಿ ಪಕ್ಷಿಗಳ ಶಕುನಶಾಸ್ತ್ರ ನಮಗೆ ಈಗಿನ ಕಾಲದ ಒಂದು ಜನ್ರೇಷನ್, ಈ ತಲೆಮಾರುಗಳೇ ಪಕ್ಷಿಯ ಶಕುನ ಅನ್ನುವಂಥದ್ದು ತಿಳಿಯೋದಿಲ್ಲಪ್ಪ. ಒಂದು ಕಾಗೆ ಶುಭವನ್ನು ಸೂಚಿಸುತ್ತೆ, ಅಶುಭವನ್ನು ಸೂಚಿಸುತ್ತೆ ಒಂದು ಕಾಗೆನೆ. ಆದರೆ ಈ ಜಾತ ಪಕ್ಷಿಗಳಂತಂದರೆ ಏನು, ಯಾವ ಕೂಗಿದ್ರೆ ಯಾವ ಕಡೆಯಿಂದ ಕೂಗಿದ್ರೆ ಏನು ಫಲಿತ ಬರುತ್ತೆ ಅಂತ ನಿಖರವಾಗಿ ಹೇಳುತ್ತೆ. ಆ ಪ್ರಕೃತಿ ಮಾತನಾಡುತ್ತೆ. ಆದರೆ ಅದನ್ನು ಗಮನಿಸುವಂಥ ಶಕ್ತಿ ಸೂಕ್ಷ್ಮತೆ ನಮ್ಗೆ ಇಲ್ದಲೆ ಹಾಗಾಗ್ಬಿಟ್ಟಿದೆ. ನಮ್ಮ ದೊಡ್ಡವ್ರು ನಮ್ಗೆ ಕಲಿಸ್ಕೊಟ್ಟಿಲ್ಲ. ಇದು ಹೋಗಿ ಈಗಲಾದರೂ ನಮ್ಮ ಮಕ್ಕಳಿಗೆ ನಾವು ಕಲಿಸ್ಕೊಡ್ಬೇಕು ಅಂತ ನಾನಿಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ಜಾತ ಪಕ್ಷಿಯ ಕೂಗನ್ನು ಯಾರು ಕೇಳ್ತಾರೆ ಅವರಿಗೆ ಜಯ ಆಗುತ್ತೆ. ಆದರೆ
ಪರಮ ದಾರುಣವಾಗಿರುವಂಥ ಯುದ್ಧ ಬರುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ಒಂದು ದೊಡ್ಡ ಶಬ್ದ ಕೇಳುತ್ತಂತೆ. ಆ ದೊಡ್ಡ ಶಬ್ದ ಏನು ಅಂತ ರಾಮ ಲಕ್ಷ್ಮಣರು ನೋಡಿದಾಗ ಸೃಷ್ಟಿಯಲ್ಲಿ ಯಾವತ್ತೂ ಕಂಡು ಕೇಳರಿಯದಂಥ ರೂಪ ಅವ್ರಿಗೆ ಕಾಣಿಸುತ್ತಂತೆ. ಅದರ ತಲೆ ಅದಕ್ಕೆ ತಲೆ ಇಲ್ವಂತೆ, ಕಾಲುಗಳಿಲ್ವಂತೆ, ಕೇವಲ ಎದೆ ಭಾಗದಿಂದ ಸೊಂಟದ ಹೊರಗಿನ ಅದರ ಶರೀರ ಇದೆ ಅಂತೆ. ಇದರಲ್ಲಿ ಒಂದು ದೊಡ್ಡ ಬಾಯಿ ಇದೆ ಅಂತೆ, ಕಣ್ಣು ಇದೆಯಂತೆ. ಈ ಕಣ್ಣು ದೂರದಲ್ಲಿರುವಂಥ ವಸ್ತುವನ್ನು ಕೂಡ ನೋಡುತ್ತಂತೆ. ಇದಕ್ಕೆ ಯೋಜನ ಉದ್ದವಾಗಿರುವಂಥ, ಒಂದು ಯೋಜನೆ ಅಂದರೆ 9 ಇಲ್ಲ ಅಂದರೆ 12 ಕಿಲೋಮೀಟರ್ ಉದ್ದ ಅಂತ ನಾನು ಹೇಳಿದ ಅಷ್ಟು ದೊಡ್ಡ ಕೈಗಳಿದಾವಂತೆ. ಅದು ನಡೆಯೋದಕ್ಕಾಗ್ತಾ ಇಲ್ವಂತೆ. ಕೈಗಳಿಂದ ಅರಣ್ಯದಲ್ಲಿ ತಡೋರಿಸ್ಕೊಂತ ಮುಟ್ತಾ ಸಿಕ್ಕಿರೋದನ್ನ ಬಾಯಲ್ಲಿ ಹಾಕೊಂಡು, ಯಾವುದಾದ್ರು ಪ್ರಾಣಿನೋ ಮನುಷ್ಯನೋ ಏನಾದರೂ ಸಿಕ್ಬಿಟ್ರೆ ಬಾಯಲ್ಲಿ ಹಾಕ್ಕೊಳ್ತಾ ಇರುತ್ತಂತೆ. ಇಂಥ ವಿಚಿತ್ರವಾಗಿರುವಂಥ ಸ್ವರೂಪವನ್ನು ನೋಡಿ ಅಸಲು ಇದೇನು ಅಂತ ಅನ್ಕೊಳ್ತಾ ಇರ್ಬೇಕಾದ್ರೆ ತನ್ನ 2 ಕೈಗಳಿಂದ ರಾಮ ಲಕ್ಷ್ಮಣನನ್ನು ಹಿಡ್ಕೊಂಡ್ಬಿಡುತ್ತೆ. ಅದನ್ನತ್ತೆ ನಾನು ರಾಕ್ಷಸ, ನನ್ನ ಹೆಸರು ಕದಂದ ಅಂತ ಅಂತಾರಂತೆ. ಆಗಿನ ಕಾಲದಲ್ಲಿ ಬಹಳ ಜನ ಬಳಕೆ ಮಾಡ್ತಾ ಇದ್ರು, ಈಗಿನ ಕಾಲದಲ್ಲೆಲ್ಲ. ಇವಾಗ ನ್ಯಾಷನಲ್ ಡಿಡಿ ಚಾನಲಲ್ಲಿ ಕೆಲವಷ್ಟು ವಾರ್ತೆಗಳಲ್ಲಿ ಕಬಂಧ ಹಸ್ತಗಳು ಚಾಚಿದೆ ಅಂತ ನಾವೆಲ್ಲೋ ಕೇಳಿರ್ತೀವಿ. ನೆನಪು ಮಾಡ್ಕೊಳ್ರಿ ಆಯ್ತಾ. ಅಂದರೆ ರಾಮಾಯಣದಲ್ಲಿ ಬರುವಂಥ ಹಲವಾರು ಪದಗಳು ಈವಾಗಲೂ ಆಡು ಭಾಷೆಯಲ್ಲಿ ಇದ್ದಾವೆ. ಆದರೆ ಇಂಗ್ಲೀಷ್ ಮಿಕ್ಸ್ ಮಾಡುವಂಥವ್ರು, ಆಂಗ್ಲ ಭಾಷೆಯನ್ನು ಇದು ಮಾಡುವಂಥವ್ರು ಏನಪ್ಪ ಶಿಟ್ಟು, ಓ ಮೈ ಗಾಡ್ ಏನೇನೋ ಅಂತ ಇರ್ತಾರೆ. ಆ ಶಿಟ್ಟು ಅನ್ನುವಂಥ ಪದ ಕೇಳಿಬಿಟ್ರೆ ನನಗೆ ಮೈ ಹುರಿದು ಬಿಡುತ್ತೆ. ದಿನಕ್ಕೆ 1 ಸಾರಿನೋ 2 ಸಾರಿನೋ ನಾವು ಕಾಲಕೃತ್ಯ ತೀರಿಸ್ಕೊಂಡ್ರೆ ಪ್ರತಿ ಬಾರಿ ಬಾಯಲ್ಲಿ ಹಾಕ್ಕೊಳೋ ಅಂಥದ್ದು ಏನು ಸಂಸ್ಕಾರನೋ ಏನೋ, ಅದ್ರ ಪದದ ಅರ್ಥ ಗೊತ್ತಿದೆಯೋ ಇಲ್ವೋ ನನಗೆ ಗೊತ್ತಾಗ್ತಾ ಇಲ್ಲ. ಇಂಗ್ಲೀಷ್ ಬಾಬುಗಳಿಗೆ ಇಂಗ್ಲೀಷನ್ನು ಅಭಿಮಾನಿಸೋವಂಥವ್ರಿಗೆ ಶಿಟ್ ಅಂತಂದರೆ ಮಲಮೂತ್ರಗಳು ಅಂತಂತಂದು ನಾನೇನು ಹೊಸದಾಗಿ ಹೇಳಬೇಕಾಗಿಲ್ಲ. ಅದನ್ನು ಬಾಗ್ಲೆಲ್ಲ ಬಾಯಲ್ಲಿ ಹೇಳಿ ಈ ಥರ ಸಂಸ್ಕಾರ ನಮ್ಗೆ ಕಲಿಸ್ಕೊಟ್ಟಿದ್ದಾರೆ. ಆದರೆ ನಮ್ಮ ಭಾರತೀಯ ಭಾಷೆಯಲ್ಲಿ ದುಃಖಕ್ಕಾದ್ರೂ, ಸಂತೋಷಕ್ಕಾದ್ರೂ, ಬೇಜಾರಿಗಾದ್ರೂ, ಬೇಸರಗಾದ್ರೂ ರಾಮ, ಕೃಷ್ಣ, ಗೋವಿಂದ ಅಂತೀವಿ. ಯಾರಾದರೂ ಹೋಗಿದ್ದಾರೆ ಅಂತಂದ್ರೆ ಗೋವಿಂದ ಹೊಡೆದು ಬಿಟ್ಟಿದ್ದಾರೆ ಅಂತಂತಾರೆ. ಯಾರಾದರೂ ನಾವು ಹೆಚ್ಚು ಕಾಲ ಪೀಡಿಸಿದ್ದಾರೆ ಅಂದರೆ ನಿನ್ನ ರಾಮಾಯಣ ಮುಗಿಯೋದಿಲ್ಲ ಅಂತಂತಾರೆ. ಏನಾದರೂ ನೋಡಬಾರ್ದು ನಾವು ನೋಡ್ಬಿಟ್ಟಿದೀವಿ ಅಂದರೆ ಅಯ್ಯೋ ರಾಮ ಕರ್ಮ ಅಂತೀವಿ. ಇದು ನಾಮಸ್ಮರಣೆಯನ್ನು ಮಾಡುವಂಥ ಒಂದು ಸಂಸ್ಕಾರ ನಮ್ಮ ಭಾರತೀಯ ಭಾಷೆಗಳಿಲ್ಲ ಇದ್ದಾವೆ ಅಂತ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕೆ ನಾನು ಈ ಕಡೆ ಹೋಗ್ಬಿಟ್ಟೆ ಅಂತಂತಂದು ನನಗೆ ಅರ್ಥ ಆಗ್ತಾ ಇಲ್ಲ. ಆಗ ಕಬಂದ ಅನ್ನುವಂಥ ಪದದಿಂದ ಅಲ್ವಾ, ಕಬಂದ ಅನ್ನುವಂಥ ಪದ ಎಲ್ಲರೂ ಕೇಳಿರ್ತೀರ, ನೆನಪು ಮಾಡ್ಕೊಂಡ್ರಿ. ಕಬಂದ ಅನ್ನುವಂಥದ್ದು ರಾಮಾಯಣದಲ್ಲಿ ಬರುವಂಥ ಒಬ್ಬ ರಾಕ್ಷಸನ ಹೆಸರು. ನಾನು ಕಬಂದ ಅಂತಾರೆ. ಅರಣ್ಯದಲ್ಲಿ ಬಂದು ಈ ಕಡೆ ಯಾಕೆ ತಿರುಗ್ತಾ ಇದ್ದೀರಾ, ನಾನು ನಿಮ್ಮಿಬ್ಬರನ್ನು ತಿಂದುಬಿಡ್ತೀನಿ ಅಂತ ಆ ಕಡೆ ಹತ್ರಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ ರಾಮ ಲಕ್ಷ್ಮಣರನ್ನು. ನಾವು ಇದನ್ನು ಉಪೇಕ್ಷೆ ಮಾಡಿಬಿಟ್ರೆ ನಮ್ಮಿಬ್ಬರನ್ನು ನುಂಗು ಬಿಡುತ್ತೆ ಅಂತ ಈತನ ಕೈಗಳನ್ನು ಖಂಡಿಸೋಣ ಅಂತಂತಾರಂತೆ. ಆಗ ಲಕ್ಷ್ಮಣ ಎಡಗೈಯನ್ನು, ರಾಮ ಬಲಗೈಯನ್ನು ಕತ್ತರಿಸ್ಬಿಡ್ತಾರೆ. ಆವಾಗ ಕಬಂದ ಕೇಳ್ತಾರಂತೆ, ನೀವಿಬ್ಬರು ಯಾರು ಅಂತ ಕೇಳ್ತಾರಂತೆ. ಆವಾಗ ರಾಮ ಅಂತಾರಂತೆ, ನಾವು ದಶರಥನ ಮಕ್ಕಳು, ತಂದೆಯ ಮಾತಿಗೋಸ್ಕರ ಅರಣ್ಯಕ್ಕೆ ಬಂದ್ಬಿಟ್ಟು 14 ವರ್ಷಗಳು ಅರಣ್ಯಕ್ಕೆ ಬಂದಿದ್ದೀವಿ. ಬಂದಿದ್ದೀವಿ. ಲಕ್ಷ್ಮಣ ಸ್ವಾಮಿ ಹೇಳ್ತಾ ಇರೋದು ಈತನ ಹೆಂಡತಿಯಾಗಿರುವಂಥ ಸೀತಮ್ಮನ ಯಾರೋ ಅಪಹರಣ ಮಾಡ್ಕೊಂಡು ಹೋಗಿದ್ದಾರೆ. ಸೀತಮ್ಮನ ಹುಡ್ಕೊಂತ ನಾವು ಈ ಮಾರ್ಗದಲ್ಲಿ ಬಂದಿದ್ದೀವಿ. ಅಸುರ ನೀನು ಯಾರು, ನೀನು ಯಾಕೆ ಹೀಗಿದ್ಯಾ, ನಿನ್ನಂತಹ ರಾಕ್ಷಸನನ್ನು ನಾವೆಲ್ಲೂ ನೋಡಿಲ್ಲ ಅಂತ ಲಕ್ಷ್ಮಣ ಸ್ವಾಮಿ ಅಂತಾರಂತೆ. ಆಗ ಬಂದ, ನಾನು ನಿಮ್ಗೊಂದು ಕಥೆಯನ್ನು ಹೇಳ್ತೀನಿ, ಆದರೆ ನನಗೆ ನೀವೊಂದು ಉಪಕಾರ ಮಾಡಬೇಕು. ಏನು ಅಂತಂದರೆ ಒಂದು ದೊಡ್ಡದಾಗಿರುವಂಥ ಹಳ್ಳವನ್ನು ತೆಗೆದುಬಿಟ್ಟು ಅದರಲ್ಲಿ ಚಿತಿಯನ್ನು ಹಾಕ್ಬಿಟ್ಟು ಅದರ ಮೇಲೆ ನನ್ನನ್ನು ಇಟ್ಬಿಟ್ಟು ಸುಟ್ಟು ಬಿಡ್ರಿ ಅಂತಂತಾರೆ. ಸರಿ, ನೀನು ಕೋರ್ಕೊಂಡೋಗೆ ನಿನ್ನೆಲ್ಲ ಸುಟ್ಟು ಬಿಡ್ತೀವಿ. ಸೀತಮ್ಮನ್ನ ಯಾರೋ ರಾಕ್ಷಸ ಅಪಹರಣ ಮಾಡ್ಕೊಂಡು ಹೋಗಿದ್ದಾರೆ. ನೀನು ಕೂಡ ರಾಕ್ಷಸ ಅಲ್ಲ, ನಿನಗೆ ಏನಾದರೂ ತಿಳಿದಿದ್ರೆ ಹೇಳು ಅಂತ ರಾಮ ಲಕ್ಷ್ಮಣರು ಕೇಳ್ತಾರಂತೆ. ಆಗ ಬಂದ, ನಿಮಗೆ ಈ ವಿಷಯದ ಬಗ್ಗೆ ಈ ಶರೀರದಿಂದ ಹೇಳೋದಾಗೋದಿಲ್ಲ. ನನ್ನನ್ನು ಸುಟ್ಟರೆ ನನಗೆ ನನ್ನ ಪೂರ್ವ ಶರೀರ ಬಂದ್ಬಿಡುತ್ತೆ. ಆಗ ಆ ಶರೀರದಿಂದ ಹೇಳ್ತೀನಿ. ಆ ಶರೀರಕ್ಕೆ ಈ ಶರೀರಕ್ಕೆ ಎಲ್ಲವೂ ನೆನಪಿಲ್ಲ, ಆ ಶರೀರಕ್ಕೆ ಎಲ್ಲವೂ ಗೊತ್ತಿದೆ. ನನ್ನನ್ನು ಸುಟ್ಟು ಬಿಡ್ರಿ ಅಂತ ಅಂತಾರಂತೆ. ಆಗ ಸುಡ್ತೀವಿ, ಹೇಳು ನೀನು ಅಸಲು ಯಾರು, ಯಾಕೆ ಈ ಥರ ಇದೆಯಾ ಅಂತ ರಾಮ ಲಕ್ಷ್ಮಣರು ಕೇಳ್ತಾರಂತೆ. ಆಗ
ಕಬಂದ ಹೇಳ್ತಾನಂತೆ, ಪೂರ್ವ ನಾನು ಎಷ್ಟೋ ತೇಜಸ್ಸಿನಿಂದ ಇದ್ದೆ. ನನ್ನ ಹೆಸರು ಧನುವು. ಸೂರ್ಯ ಹೇಗಿದ್ನೋ, ಚಂದ್ರ ಹೇಗಿದ್ದನೋ, ಇಂದ್ರ ಹೇಗಿದ್ದನೋ, ನಾನು ಕೂಡ ಅಂತ ಶರೀರದಿಂದ ಇದ್ದೆ. ನನ್ನ ಸ್ವರೂಪವನ್ನು ನೋಡ್ಬಿಟ್ಟು ಎಲ್ಲರೂ ಸಂತೋಷ ಪಡ್ತಾ ಇದ್ರು. ಅಷ್ಟು ಅಂದವಾಗಿರುವಂಥ ಶರೀರದಲ್ಲಿ ಇರುವಂಥ ನನಗೆ ಒಂದು ಕೆಲಸಕ್ಕೆ ಬಾರದೆ ಇರುವಂಥ ಆಲೋಚನೆ ಬಂತು. ಅದೇನು ಅಂತಂದರೆ, ನಾನು ಕಾಮರೂಪಿಯಾಗಿರೋದ್ರಿಂದ ಒಂದು ವಿಚಿತ್ರವಾಗಿರುವಂಥ ಸ್ವರೂಪವನ್ನು ಹೊಂದ್ಬಿಟ್ಟು ಅರಣ್ಯಕ್ಕೆ ಹೋಗಿ ಎಲ್ಲರನ್ನು ಭಯ ಪಡಿಸಿದ್ರೆ ಹೇಗಿರುತ್ತೆ ಅಂತ ಅಂದ್ಕೊಂಡೆ. ಆಲೋಚನೆ ಬಂತು. ಆಗ ನಾನು ಒಂದು ವಿಕೃತ ರೂಪವನ್ನು ಹೊಂದ್ಬಿಟ್ಟು ಅರಣ್ಯಕ್ಕೆ ಹೋಗ್ಬಿಟ್ಟೆ. ಅಲ್ಲಿ ಸ್ಥೂಲ ಶಿರ ಅನ್ನುವಂಥ ಮಹರ್ಷಿ ದರ್ಬೆಯನ್ನು ಏನು ಮಾಡ್ತಾ ಇದ್ದ, ಆರಿಸ್ಕೊಂಡು ಹಾಕ್ಕೊಳ್ತಾ ಇದ್ದಂತೆ. ನಾನು ಆತನ ಹಿಂದೆ ಹೋಗ್ಬಿಟ್ಟು ಒಂದು ದೊಡ್ಡ ಕೇಕೆಯನ್ನು ಹಾಕ್ಬಿಟ್ಟ. ಆಗ ಮಹರ್ಷಿ ನನ್ನ ಕಡೆ ನೋಡ್ಬಿಟ್ಟು, ಈ ರೂಪದಿಂದಲೇ ನಿಮಗೆ ಎಷ್ಟೋ ಸಂತೋಷವಾಗಿದೆಯಲ್ಲೋ, ನೀನು ಹೀಗೆ ಇದ್ಬಿಡು, ಕಾಲವನ್ನು ಕಳೆದ್ಬಿಡು, ಹೀಗೆ ತಿರುಗ್ತಾ ಇರ್ಬಿಡು ಅಂತಂತಂದು ಹೋಗ್ಬಿಡ್ತಾರಂತೆ. ಆಗ ನಾನು ನನ್ನ ನಿಜ ರೂಪವನ್ನು ಹೊಂದ್ಬಿಟ್ಟು ಆತನ ಪಾದದ ಮೇಲೆ ಬಿದ್ದಾಗ ಹೇಳಿರೋ ಪ್ರಕಾರ ನನಗೆ ಭಯಂಕರವಾಗಿರುವಂಥ ಸ್ವರೂಪ ಬೇಗ ಬರುತ್ತೆ. ಆದರೆ ನನಗೆ ಈ ಸ್ವರೂಪ ಯಾವಾಗ ಹೋಗುತ್ತೆ ಅಂತ ಕೇಳಿದಾಗ ಆಗ ಸ್ಥೂಲ ಶಿರ ಅಂತನಂತೆ, ನಿನಗೆ ಬಂದಿರುವಂಥ ಈ ಪ್ರಕೋಪ ಹೋಗ್ಬೇಕು ಅಂತಂದರೆ ಸ್ವಲ್ಪ ಕಾಲದ ನಂತರ ರಾಮ ಲಕ್ಷ್ಮಣರು ಬಂದು ನಿನ್ನ ಎರಡೂ ಕೈಗಳನ್ನು ಕತ್ತರಿಸ್ತಾರೆ. ಅದಕ್ಕಾಗಿ ನಿನಗೆ ಶಾಪ ವಿಮೋಚನೆ ಆಗುತ್ತೆ ಅಂತ ಹೇಳ್ತಾರಂತೆ. ಅಂದರೆ ಇಲ್ಲಿ ರಾಕ್ಷಸರನ್ನು ಕೂಡ ಉದ್ಧರಿಸೋದಕ್ಕೋಸ್ಕರ ರಾಮಚಂದ್ರ ಪ್ರಭು ಅರಣ್ಯವಾಸ ಮಾಡಿದ್ದಾನೆ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಏನು ಹೇಳ್ತಾ ಇದ್ದಾರೆ, ಕಬಂದ ನನ್ನ ಸುಟ್ಟು ಹಾಕ್ಬಿಟ್ರೆ ನಾನು ಪೂರ್ವ ಶರೀರ ಬಂದ್ಬಿಡುತ್ತೆ, ನನಗೆ ಶಾಪ ವಿಮೋಚನೆ ಆಗುತ್ತೆ. ಭಗವಂತನ ಒಂದು ರಾಕ್ಷಸ ಸಂಹಾರವು ಕೂಡ ಕಾರುಣ್ಯದಿಂದ ಕೂಡಿರುವಂಥದ್ದು. ಎಷ್ಟು ಕಾಲ ಆ ರಾಕ್ಷಸ ಶರೀರದಲ್ಲಿ ಇದ್ದು ಅವರು ಹಿಂಸೆಯನ್ನು ಪಡ್ತಾರೆ. ಅವರು ರಾಕ್ಷಸ ಸ್ವರೂಪವನ್ನು ಹೊಂದಿರುವಂಥವ್ರು ಯಾವ ಗಂಧರ್ವರೋ, ಕಿನ್ನರರೋ, ಕಿಂಪುರುಷರೋ ಆಗಿರ್ತಾರೆ. ಯಾವ ಶಾಪದಿಂದ ಬಿದ್ದಿರ್ತಾರೆ. ಆ ಸಂಹಾರ ಮಾಡೋದ್ರಿಂದ ಏನಾಗುತ್ತೆ, ಅವರ ಅಸಲಿಯಾಗಿರುವಂಥ ಸ್ವರೂಪಕ್ಕೆ ಹೋಗ್ತಾರೆ. ಇಲ್ಲಿ ಭಗವಂತ ರಾಕ್ಷಸ ಸಂಹಾರ ಮಾಡೋದು ಒಂದು ದ್ವೇಷದಿಂದ ಅಲ್ಲ, ಪರಮ ಕಾರುಣ್ಯದಿಂದ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಆಗ ನಾನು ಕೂಡಲೇ ಮತ್ತೆ ಕಥೆಯಲ್ಲಿ ಬರ್ತಾ ಇದ್ದೀನಿ. ನನಗೆ ರಾಮ ಲಕ್ಷ್ಮಣರು ಬಂದರೆ ಶಾಪ ವಿಮೋಚನೆ ಆಗುತ್ತೆ ಅಂತ ಅವ್ರು ಹೇಳಿದ್ರು. ಆಗ ನಾನು ಕೂಡಲೇ ತಪಸ್ಸು ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ಕೆಲವು ಸಮಯದ ನಂತರ ಬ್ರಹ್ಮದೇವರು ಪ್ರತ್ಯಕ್ಷ ಆಗ್ತಾರೆ. ಏನು ಬೇಕು ಅಂತಂದರೆ ನನಗೆ ದೀರ್ಘಾಯುಷ್ ಬೇಕು ಅಂತ ಕೇಳ್ತಾರಂತೆ. ಆಗ ಬ್ರಹ್ಮಹಸ್ತು ತಥಾಸ್ತು ಅಂತ ಹೇಳ್ತಾರಂತೆ. ನನಗೆ ದೀರ್ಘಾಯುಷ್ ಬಂದಿದೆ ಅಂತ ಅಹಂಕಾರದಿಂದ ಇಂದ್ರನ ಮೇಲೆ ಯುದ್ಧಕ್ಕೆ ಹೋದೆ. ಆಗ ಇಂದ್ರ ನನ್ನನ್ನು 100 ಅಂಚು ಇರುವಂಥ ವಜ್ರಾಯುಧ ನನ್ನ ಮೇಲೆ ಪ್ರಯೋಗ ಮಾಡ್ತಾರೆ. ಈ ವಜ್ರಾಯುಧದಿಂದ ನನ್ನ ಕಾಲುಗಳನ್ನು, ಎದೆ ಭಾಗವನ್ನು ಹೊತ್ತಾಕ್ಬಿಡ್ತಾರೆ. ಯಾಕೆ ಸಂಹಾರ ಮಾಡಲಿಲ್ಲ ಅಂತಂದರೆ ಬ್ರಹ್ಮದೇವರ ಒಂದು ವರ ಇತ್ತಲ್ವ, ಹೊತ್ತಾಕ್ಬಿಡ್ತಾರಂತೆ. ಹಾಗೆ ನನ್ನ ತಲೆಯನ್ನು, ಎದೆ ಭಾಗವನ್ನು ಕೂಡ ಹೊತ್ತಾಕ್ಬಿಡ್ತಾರೆ. ನನ್ನ ಎರಡೂ ಕೈಗಳು ಒಳಗಡೆ ಒತ್ತು ಭೂಮಿಯಲ್ಲಿ ಊತಾಕ್ಬಿಡ್ತಾರಂತೆ. ಊತಾಕ್ಬಿಟ್ಟಾಗ ಆಗ ನನ್ನ ನಡುವಿನಿಂದ ಎದೆ ಭಾಗದ ತನಕ ಶರೀರ ಕೆಳಗಡೆ ಬಿದ್ದೋಗ್ಬಿಡ್ತು. ಆಗ ನಾನು ಇಂದ್ರನೊಂದಿಗೆ, ನೀನು ನನ್ನನ್ನು ಹೊಡೆದಿದೆಯಾ ಸರಿ, ಚೆನ್ನಾಗಿದೆ. ನನ್ನ ಕೈಗಳು ಕಾಲುಗಳನ್ನು ಒಳಗಡೆ ದಬ್ಬ ಬಿಟ್ಟಿದೆಯಾ, ಭೂಮಿ ಒಳಗಡೆ ದಬ್ಬ ಬಿಟ್ಟಿದೆಯಾ. ನನಗೆ ಬ್ರಹ್ಮದೇವರು ದೀರ್ಘಾಯುಷ್ಯನ್ನು ಇದೆ ಅಂತ ವರವನ್ನು ಕೊಟ್ಟಿದ್ದಾರೆ. ಈಗ ನನ್ನ ಬಾಯಿ ಒಳಗಡೆ ಹೋಗಿದೆಯಲ್ವಾ, ಮತ್ತೆ ನಾನು ಏನು ತಿಂದು ಬದುಕಬೇಕು ಅಂತ ಇಂದ್ರನನ್ನು ಕೇಳಿದಾಗ ಆಗ ಇಂದ್ರ ನನ್ನ ಕಣ್ಣುಗಳನ್ನು, ಬಾಯಿಯನ್ನು, ಉದರ ಭಾಗವನ್ನು ಮೇಲೆ ಏರ್ಪಾಟು ಮಾಡಿಬಿಟ್ಟು ಯೋಜನೆ ಉದ್ದ ಇರುವಂಥ ಕೈಗಳನ್ನು ಕೊಟ್ಟಿದ್ದಾನೆ ರಾಮ. ಆಗಿನಿಂದ ನಾನು ಹೀಗೆ ಬಿದ್ದಿದ್ದೀನಿ ಈ ಅರಣ್ಯದಲ್ಲಿ. ಎಲ್ಲಾದರೂ ತಡೋರಿಸ್ಕೊಳ್ತಾ ಸವರ್ಕೊಳ್ತಾ ನಾನು ಸಿಕ್ಕಿದ್ದನ್ನು ಬಾಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅಂತ ಬಾಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಯಾವಾಗಲಿಂದನೂ ನಾನು ಕಾಯ್ತಾ ಇದ್ದೀನಿ, ರಾಮ ಲಕ್ಷ್ಮಣರು ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಇವಾಗ ನೀವು ಸಿಕ್ಕಿದ್ದೀರ, ನನ್ನ ಶರೀರವನ್ನು ಸುಟ್ಬಿಟ್ಟು ನನಗೆ ಉಪಕಾರ ಮಾಡಿ ಅಂತ ಹೇಳ್ತಾರಂತೆ. ಇಲ್ಲಿ ಕಬಂದನ ಇದರಿಂದ ಒಂದು ಕಥೆಯಿಂದ ನಾವು ತಿಳ್ಕೊಬೇಕಾಗಿರುವಂಥ ನೀತಿ ಕಥೆ ಏನು ಅಂತಂದರೆ, ನಮ್ಮಲ್ಲಿ ಒಂದು ಸಿಗುಣ ಇದ್ದರೆ ಅದರಿಂದ ಅಹಂಕಾರ ಬಂದ್ಬಿಡುತ್ತೆ. ಒಬ್ಬನಿಗೆ ಅಂದವಾಗಿದ್ದೀನಿ ಅಂತ ಹೆಣ್ಣಗಾದ್ರೂ ಗಂಧವಾದ್ರು ಅಹಂಕಾರ, ಇನ್ನೊಬ್ಬರಿಗೆ ದುಡ್ಡಿದೆ ಅಂತ ಅಹಂಕಾರ, ಇನ್ನೊಬ್ಬರಿಗೆ ಅಧಿಕಾರ ಇದೆ ಅಂತ ಅಹಂಕಾರ. ಇದೆಲ್ಲ ತಾತ್ಕಾಲಿಕ. ಒಬ್ಬನಿಗೆ ಓದಿದೆ ಅಂತ ಅಹಂಕಾರ, ಇನ್ನೊಬ್ಬನಿಗೆ ನಾನು ಬಹಳ ಬುದ್ಧಿವಂತ, ನನಗೆ ಬಹಳ
ಏನಿದೆ, ನಾನು ಭಾಳ ಇಂಟೆಲಿಜೆಂಟು ಅಂತ ನಮ್ಮಲ್ಲಿ ಇದೆ ಅಂತಂದು ಅದು ನಮ್ಮಲ್ಲಿರೋದನ್ನ 10 ಜನಕ್ಕೆ ಉಪಯೋಗ ಆಗೋ ಥರ ಬದುಕಬೇಕೇ ವಿನಃ ನಾವು ಬದುಕಬೇಕು ಅಂತ ನಾವು ಕಬಂಧನ ಜೀವನದಿಂದ ಕಲ್ತ್ಕೊಬೇಕಾಗುತ್ತೆ. ಆಗ ಕಬಂಧನನ್ನು ಶರೀರದ ಮೇಲೆ, ಕಬಂಧನನ್ನು ಚಿತಿ ಮೇಲೆ ಇಟ್ಬಿಟ್ಟು ಸುಟ್ಟುಬಿಡ್ತಾರೆ. ಆ ಚಿತಿಯಿಂದ ದಿವ್ಯಾಭರಣಗಳನ್ನು ಇಟ್ಕೊಂಡು ತೇಜಸ್ಸಿನಿಂದ ಒಂದು ಶರೀರದಿಂದ ಧನುವು ಮೇಲಕ್ಕೆ ಬಂದ್ಬಿಡ್ತಾನೆ. ರಾಮ, ನಿನಗೆ ಬಹಳ ಕಷ್ಟ ಕಾಲ ನಡೀತಾ ಇದೆ, ನಿನ್ನ ಹೆಂಡತಿಯನ್ನು ಕಳ್ಕೊಂಡು ನೀನು ಬಹಳ ದುಃಖದಿಂದ ಇದೆಯಾ, ಬಹಳ ದುಃಖದಿಂದ ಇದೆಯಾ, ನಿನಗೆ ಹೀಗೆ ಹೆಂಡತಿಯನ್ನು ಕಳ್ಕೊಂಡಿದ್ದಾನೆ, ನಿನ್ನ ಹಂಗೆ ಹೆಂಡತಿಯನ್ನು ಕಳ್ಕೊಂಡವನು ಒಬ್ಬನಿದ್ದಾನೆ, ಆತ ಕೂಡ ಬಹಳ ಧರ್ಮಾತ್ಮ, ಆತನ ಹೆಸರು ಸುಗ್ರೀವ. 4 ಜನ ವಾನರರೊಂದಿಗೆ ಕಲ್ತ್ಬಿಟ್ಟು ಋಷ್ಯಮುಖ ಪರ್ವತದ ಮೇಲೆ ಇಡ್ತಾರೆ. ಆತನ ಅಣ್ಣನಾಗಿರುವಂಥ ವಾಲಿಯಿಂದ ರಾಜ್ಯದಿಂದ ದಬ್ಬು ಬಿಟ್ಟಿದ್ದಾನೆ. ವೃಕ್ಷರಜಸ್ಸು ಅನ್ನುವಂಥ ವಾನರನಿಗೆ ಹೆಂಡತಿಗೆ ಸೂರ್ಯನ ತೇಜಸ್ಸಿನಿಂದ ಸುಗ್ರೀವ ಔರಸ ಪುತ್ರನಾಗಿ ಜನ್ಮಿಸ್ತಾನೆ. ನೀನು ಆತನೊಂದಿಗೆ ಅಗ್ನಿ ಸಾಕ್ಷಿಯಾಗಿ ಸ್ನೇಹವನ್ನು ಮಾಡ್ಕೊ, ವಾನರಲ್ಲ ಅಂತ ಅಂದ್ಬಿಟ್ಟು ಯಾವತ್ತೂ ನೀನು ಸುಗ್ರೀವನ್ನ ಅವಮಾನ ಮಾಡಬೇಡ. ಸುಗ್ರೀವನಿಗಿರುವಂಥ ಒಂದು ಜ್ಞಾನ, ಭೂಮಂಡಲಕ್ಕೆ ಇರುವಂಥ ಜ್ಞಾನಕ್ಕೆ ನಾವು ಏನು ಕೊಟ್ಟರು ಅವ್ರ ಕಾಲು ಕೆಳಗೆ ದೂರಬೇಕು ಅಂತ ಅನ್ಸುತ್ತೆ. ಬರುತ್ತೆ ಕಿಷ್ಕಿಂಧ ಕಾಂಡದಲ್ಲಿ ಎಷ್ಟು ಜ್ಞಾನ, ಎಷ್ಟು ಜ್ಞಾಪಕ ಶಕ್ತಿ, ಎಷ್ಟು ಇದೆಯಪ್ಪ. ಒಂದು ದೊಡ್ಡ, ಈಗ ನಿಮಗೆ ಒಬ್ಬ ಒಳ್ಳೆಯ ಮಿತ್ರ ಬೇಕು, ಶಕ್ತಿಶಾಲಿ ಆಗಿರುವಂಥ ಮಿತ್ರ ಬೇಕು. ಸುಗ್ರೀವನಿಗೆ ತಕ್ಕನಾಗಿರುವಂಥ ಮಿತ್ರ. ಆ ಸುಗ್ರೀವನನ್ನು ಭೇಟಿ ಆಗೋದಕ್ಕೆ ನೀನು ಇಲ್ಲಿಂದ ಪಶ್ಚಿಮ ದಿಕ್ಕು ಹೋಗ್ಬಿಡು ಅಂತ ಹೇಳ್ತಾರಂತೆ. ಅಂದರೆ ಧನು ಅನ್ನುವಂಥವನು ರಾಮಾಯಣದಲ್ಲಿ ಹಲವಷ್ಟು ಪಾತ್ರಗಳು ಬರ್ತಾ ಇರ್ತವೆ ನೋಡ್ರಿ. ಏನು ಯಾವುದು ಬರುತ್ತೆ, ನಾವು ಇಷ್ಟಕ್ಕಿಂತ ಮುಂಚೆ ಜಟಾಯು ಪಕ್ಷಿಗಳ ಬಗ್ಗೆ ಹೇಳಿದ್ವಿ. ಜಟಾಯು ಪಕ್ಷಿ 60,000 ವರ್ಷಗಳು ಜೀವಿಸಿರ್ತಾರೆ. ಅವರಿಗೆ ರಾವಣನ ಬಗ್ಗೆ ಪೂರ್ತಿ ವಿವರಣೆ ಗೊತ್ತಿರುತ್ತೆ. ಆದರೆ ರಾವಣ ಅನ್ನುವಂಥ ಹೆಸರನ್ನು ಮಾತ್ರ ಹೇಳಿಬಿಟ್ಟು ಪ್ರಾಣವನ್ನು ಬಿಟ್ಬಿಡ್ತಾರೆ. ಅದು ಭಗವಂತನ ನಿರ್ಣಯ. ಆದ ನಂತರ ಈ ಕಬಂಧ ಶರೀರ ಸುಟ್ಟ ನಂತರ ಧನು ಅನ್ನುವಂಥ ಒಂದು ದಿವ್ಯವಾಗಿರುವಂಥ ಶರೀರಕ್ಕೆ ಬರುತ್ತೆ. ಈತ ಹೇಳ್ಬೋದಾಗಿತ್ತು, ಈ ಕಡೆಯಿಂದ ಈ ಕಡೆ ಹೋಗು, ನೀನು ದಕ್ಷಿಣ ಕಡೆ ಹೋದರೆ ಸಮುದ್ರವನ್ನು ದಾಟಿದ್ರೆ ಲಂಕಾಪಟ್ಟಣ ಬರುತ್ತೆ, ಅಲ್ಲಿ ಸೀತಮ್ಮ ಸಿಗುತ್ತೆ ಅಂತ. ಆದರೆ ಹೇಳಿಲ್ಲ. ಅಲ್ಲಿ ಪ್ರತಿಯೊಂದು ಪಾತ್ರವನ್ನು ಭಗವಂತ ನಿರ್ಣಯಿಸಿರ್ತಾನೆ. ಯಾರ ಪಾತ್ರ ಎಲ್ಲೆಲ್ಲಿ ನೀನು ನಿರ್ಣಯಿಸಿರ್ತಾರೋ ಅಲ್ಲಿ ತನಕನೇ ನಿರ್ವಹಿಸುತ್ತೆ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಕಬಂಧ ಅನ್ನುವಂಥದ್ದು ಒಂದು ನಾವು ತಿಳ್ಕೊಬೇಕು ಅಂತಂದರೆ ಈಗಿನ ಕಾಲದಲ್ಲಿ ನಾವು ಡಿಸ್ಕರಿ ಗವರಿ ಚಾರಿಯಲ್ಲಿ ನೋಡ್ತಾ ಇರ್ತೀವಿ. ಒಂದು ಮರನೋ ಇಲ್ಲಿಂದ ಒಂದು ವೃಕ್ಷ ಸಸಿ, ಅದರ ಮೇಲೆ ಕೀಟಗಳು ಹೋಗ್ಬಿಟ್ರೆ ಅದರ 2 ಬಾಯಿ ಇರುತ್ತೆ, ಅದು ಈ ಥರ ಮುಚ್ಕೊಂಡ್ಬಿಡುತ್ತೆ. ಮುಚ್ಕೊಂಡಿರುವಂಥದ್ದೇ ಕಬಂಧನಂತಹ ಸ್ವರೂಪ ಇರುವಂಥದ್ದು ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಆ ಸ್ವರೂಪ ಇರುವಂಥ ರಾಕ್ಷಸವಾಗಿರುವಂಥ ವೃಕ್ಷ ಜಾತಿಯನ್ನು ರಾಮಲಕ್ಷ್ಮಣವರು ಸಂಹಾರ ಮಾಡಿ ಸೃಷ್ಟಿಗೆ ಉಪಕಾರ ಮಾಡಿದ್ದಾರೆ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ನೋಡ್ರಿ, ಅಮೆಜಾನ್ ಫಾರೆಸ್ಟಲ್ಲಿ ಇವಾಗಲೂ ಒಂದು ದೊಡ್ಡ ಆಲದ ಮರದ ಥರ ಇರುತ್ತಂತೆ. ನೀವು ನಂಬ್ತಿರೋ ಇವಾಗ ಕಾಣಿಸಿದೆ. ಅದು 60 ಕಿಲೋಮೀಟರ್ ಪ್ರಯಾಣ ಮಾಡುತ್ತಂತೆ. ಎಲ್ಲೆಲ್ಲಿ ಸೂರ್ಯನ ಕಿರಣಗಳಿರುತ್ತೋ ನಾವೆಲ್ಲೂ ಚಲನೆ ಆಗುವಂಥ ಮೂವ್ ಆಗುವಂಥ ವೃಕ್ಷಗಳನ್ನು ನೋಡಿಲ್ವಲ್ಲ, ಇಂಟರ್ನೆಟಲ್ಲಿ ತೆಗೆದು ನೋಡ್ರಿ. ಕಬಂಧನಿಗೆ ನಂತೆ ಚಲಿಸುವಂಥದ್ದಂದರೆ ಇದು ಕದಲದೇ ಇದ್ರೂ ಒಂದು ಪ್ರಾಣಿಯನ್ನು ತಿನ್ನುವಂಥದ್ದು. ವೃಕ್ಷಗಳೆಲ್ಲಾದರೂ ಕದಲೋದಿಲ್ವಲ್ಲ ಅಂತಂದರೆ ಚಲನೆ ಇರೋದಿಲ್ವಲ್ಲ, ಈ ಥರ ಚಲನೆ ಇರುವಂಥ ವೃಕ್ಷ ಇದೆ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಇದು ನಮ್ಮ ವೃಕ್ಷಶಾಸ್ತ್ರದಲ್ಲಿ, ನಮ್ಮ ಸನಾತನ ಧರ್ಮದಲ್ಲಿ ವೃಕ್ಷಶಾಸ್ತ್ರವೂ ಇದೆ. ಈ ವೃಕ್ಷಶಾಸ್ತ್ರದಲ್ಲಿ ಏನಂತ ಹೇಳಿದ್ದಾರೆ, 26 ಲಕ್ಷ ತರಹದ ಪ್ರಭೇದಗಳು, ವೃಕ್ಷಗಳು, ಮರಗಳು, ಗಿಡಗಳು, ಬೀಜಗಳು ಇದ್ದಾವೆ ಅಂತ ಹೇಳಿದಾರಂತ. ಅದರಲ್ಲಿ ಯಾವ್ಯಾವ ಗಿಡಕ್ಕೆ, ಯಾವ್ಯಾವ ಮರಕ್ಕೆ ಏನೇನು ಲಕ್ಷಣ ಇರುತ್ತೆ, ಅದರ ಪೋಷಣೆ ಏನು, ಅದರ ದಿವ್ಯೌಷಧಿಯ ಲಕ್ಷಣಗಳೇನು ಅಂತ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ನಮ್ಮ ಭಾರತೀಯರಲ್ಲಿ ಎಲ್ಲರೂ ಹೆಮ್ಮೆ ಪಟ್ಟು ಹೇಳ್ಕೊಳ್ಳುವಂಥ ಒಂದು ಸಸ್ಯಶಾಸ್ತ್ರಜ್ಞರು ಯಾರಿದ್ದಾರೆ ಹೇಳ್ರಿ? ಜಗದೀಶ್ ಚಂದ್ರ ಬೋಸ್ ಅವರು ಇದ್ದಾರಲ್ವ, ಅವರೇ ಅಲ್ವಾ ಪ್ರಾಣಗಳನ್ನು, ಸಸ್ಯಗಳಿಗೆ ಪ್ರಾಣ ಇದೆ, ಅವು ಅದನ್ನು ಕಿತ್ತು ಹಾಕೋದಕ್ಕೆ ಹೋದಾಗ, ಅದನ್ನು ಮೇಲಕ್ಕೆ ಬೇರಿನ ಸಮೇತವಾಗಿ ಕಿತ್ತು ಹಾಕೋದಕ್ಕೆ ಹೋಗೋದಾಗ ಅವು ಭಯಪಡ್ತವೆ ಅಂತ ನಿರೂಪಣೆ ಮಾಡಿ ಸಸ್ಯಶಾಸ್ತ್ರದ ಅನೇಕ ವಿಷಯಗಳನ್ನು ನಮ್ಮ ಬಾಹ್ಯ ಪ್ರಪಂಚಕ್ಕೆ ತಿಳಿಸ್ಕೊಟ್ಟಿದ್ದಾರೆ ಅಂತ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಕಬಂಧ ಅನ್ನುವಂಥದ್ದು ಒಂದು ವೃಕ್ಷ ಸಮೂಹ ಅಂತ ನಾನಿಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ.
ಕಬಂದ ಮುಂದೆ ಏನು ಹೇಳ್ತಾನೆ, ಸೀತಮ್ಮನ ಬಗ್ಗೆ, ಸುಗ್ರೀವರ ಬಗ್ಗೆ ಏನೇನು ಮಾಹಿತಿಗಳನ್ನ ಕೊಡ್ತಾನೆ ಅಂತ ನಾನು ಮತ್ತೊಂದು ಮುಂದಿನ ಸಂಚಿಕೆಯಲ್ಲಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಕಾಲಾವಕಾಶ ಆಗೋಗಿದೆ. ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಜೈ ಶ್ರೀರಾಮ್. ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿ ಹಾಗೂ